ಲೈಫ್ ಇಸ್ ಎ ಗೇಮ್ ಅಂತಾರೆ. ಈ ಲೈಫ್ ಅನ್ನೋ ಗೇಮ್ ಅಲ್ಲಿ ಸೋಲು ಗೆಲುವು ನೋವು ನಲಿವು ಎಲ್ಲ ಇದ್ದೇ ಇರುತ್ತೆ. ಗೇಮ್ ಅಂದಿದ ತಕ್ಷಣ ನಮಗೀಗ ನೆನಪಾಗೋದೇ ಇತ್ತೀಚೆಗಷ್ಟೇ ಬಿಡುಗಡೆ ಆಗಿರುವಂತಹ ಗ್ರೇ ಗೇಮ್ಸ್. ಈ ಚಿತ್ರ ಎಲ್ಲಾ ಕಡೆ ಬಿಡುಗಡೆ ಆಗಿ ಗುಡ್ ರೆಸ್ಪಾನ್ಸ್ ಅಂತೂ ತುಂಬಾ ಸಿಗ್ತಾ ಇದೆ. ಈ ಚಿತ್ರದ ಬಗ್ಗೆ ಮಾತಾಡ್ಲಿಕ್ಕೆ ನಮ್ ಜೊತೆ ಇವತ್ತು ನಮ್ಮ ಕನ್ನಡದ ಹೆಮ್ಮೆಯ ರಾಷ್ಟ್ರ ಪ್ರಶಸ್ತಿ ವಿಜೇತರು, ನಿಮ್ಮೆಲ್ಲರ ಪ್ರೀತಿಯ ಚಿನ್ನಾರಿ ಮುತ್ತ, ವೆರಿ ಸ್ವೀಟ್ ಅಂಡ್ ಹಂಬಲ್ ಪರ್ಸನ್ ಅಂತ ಹೇಳ್ಬೋದು, ವಿಜಯ್ ರಾಘವೇಂದ್ರ ಸರ್ ಅವರು ನಮ್ ಜೊತೆ ಇದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದ. Ram is a genius and honest. Both. So be careful. ಮೊದಲನೇದಾಗಿ ಸರ್, ತುಂಬಾ ಖುಷಿ ಆಗ್ತಿದೆ. ಚಿತ್ರ ಬಿಡುಗಡೆ ಆಗಿ ಎಲ್ಲ ಕಡೆಯಿಂದನೂ ಗುಡ್ ರೆಸ್ಪಾನ್ಸ್ ಸಿಗ್ತಿದೆ. ಡೇ ಬೈ ಡೇ ಇದೊಂಥರ ಎಲ್ಲ ಕಡೆ ಜಾಸ್ತಿ ಒಳ್ಳೆ ಗುಡ್ ವೈಬ್ಸ್ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಒಂದು ಒಳ್ಳೆ ಸಿನಿಮಾ, ಒಂದು ಒಳ್ಳೆ ಪ್ರಯತ್ನ, ಒಂದು ವಿಶೇಷವಾದ ಸಬ್ಜೆಕ್ಟ್ನ ತಗೊಂಡು ಗಂಗಾಧರ್ ಸಾಲಿಮಠ್ ಸರ್ ಈ ಸಿನಿಮಾನ ನಿರ್ದೇಶನ ಮಾಡಿದ್ದಾರೆ. ನಾನು ಅವ್ರಿಗೆ ಕೃತಜ್ಞತೆ ಹೇಳಬೇಕು, ಗಂಗಾಧರ್ ಸಾಲಿಮಠ್ ಅವ್ರಿಗೆ ಮತ್ತು ನಮ್ಮ ನಿರ್ಮಾಪಕರು ಆನಂದ್ ಅವ್ರಿಗೆ. ಯಾಕೆಂದರೆ ಇದರಲ್ಲಿ ನನಗೆ ಅವಕಾಶ ಕೊಡೋದು ಮಾತ್ರ ಅಲ್ಲದೆ ನಮ್ಮ ಅಕ್ಕನ ಮಗ ನಮ್ಮ ಜೈ, ಆತನಿಗೂ ಕೂಡ ಒಂದು ಮೊದಲನೇ ಪ್ರಯತ್ನ ಇದು. ಒಂದು ಒಳ್ಳೆ ಸಿನಿಮಾದಲ್ಲಿ ಒಳ್ಳೆ ಪಾತ್ರ ಬರೆಯೋದು ಎಷ್ಟು ಮುಖ್ಯನೋ ಆ ಪಾತ್ರಕ್ಕೆ ಸರಿಯಾದ ಕಲಾವಿದರನ್ನ ಹಾಕೋದು ಅಷ್ಟೇ ಮುಖ್ಯ ಅಂತ ಬಂದಾಗ ನನಗೆ ಈ ಸಿನಿಮಾ ಒಂದು ವಿಶೇಷವಾದ ಪ್ರಯತ್ನ ಅಂತ ನನಗನ್ಸುತ್ತೆ. ನನ್ನ ಗರ್ಲ್ ಫ್ರೆಂಡ್, ದ ಲವ್ ಆಫ್ ಮೈ ಲೈಫ್. ಜೂಲಿ ನನ್ನ ಜೊತೆ ಇದ್ದಾಗ ನನಗಿನ್ ಬೇರೆ ಏನೂ ಬೇಡ ಅನ್ಸೋದು. ನಾವು ಯೂಶಲಿ ಬೇರೆ ಸಿನಿಮಾಗಳನ್ನ ನೋಡೋದಕ್ಕಿಂತ ಈ ಚಿತ್ರ ವಿಭಿನ್ನವಾಗಿದೆ, ಒಂಥರ ಹೊಸ ಕಾನ್ಸೆಪ್ಟ್ ಅನ್ಸುತ್ತೆ. ನಾವೆಲ್ಲ ಸಿನಿಮಾನ ನೋಡ್ತಿದ್ದೀವಿ ಅಂತ ಅನ್ಸಲ್ಲ. ನಮ್ಮ ಸುತ್ತಮುತ್ತ ನಡೆಯುವಂತಹ ಒಂದು ಘಟನೆ ಏನೋ ನಾವು ನಿಜವಾಗ್ಲೂ ಅದರಲ್ಲೇ ಇಲ್ಲೇ ಎಲ್ಲೋ ನಮ್ಮ ಅಕ್ಕಪಕ್ಕ ನಡೀತಿದೆ ಅನ್ನುವಂಥ ಒಂದು ಏನಪ್ಪ ಆ ಭಾವನೆನ ತಂದ್ಕೊಡ್ತಾ ಇದೆ ಸಿನಿಮಾ ನೋಡುವಾಗ. ಹೌದು, ಈ ಆನ್ಲೈನ್ ಗೇಮಿಂಗ್ ಅಂತ ಏನು ಹೇಳ್ತೀವಿ ಅದು ಇವಾಗ ಎಲ್ಲ ಕಡೆ ಒಂಥರ ವ್ಯಾಪಕವಾಗ್ಬಿಟ್ಟಿದೆ. ಮಕ್ಕಳು ಮನೇಲಿ ಏನು ಮಾಡ್ತಿರ್ತಾರೆ ಅಂದರೆ ಎಲ್ಲ ಗೇಮ್ ಆಡ್ತಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ಅಂದರೆ ಅಷ್ಟರ ಮಟ್ಟಿಗೆ ಎಲ್ಲರೂ ಆವರಿಸ್ಕೊಂಡಿರುವಂಥ ವಿಚಾರ ಈ ಆನ್ಲೈನ್ ಗೇಮಿಂಗ್ ಅನ್ನೋದು. ಆದರೆ ಆನ್ಲೈನ್ ಗೇಮಿಂಗಲ್ಲಿ ಒಂದೊಂದು ಕುಟುಂಬದಲ್ಲಿ ಒಂದೊಂದು ಥರ ಇರುತ್ತೆ ಪರಿಸ್ಥಿತಿ. ಕೆಲವರಿಗೆ ಮಕ್ಕಳಿಗೆ ಹೆಚ್ಚು ಸಮಯ ಕೊಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಮಕ್ಕಳಿಗೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅವ್ರನ್ನ ಹೊರಗಡೆ ಅದರಿಂದ ಹೇಗೆ ತರೋದು ಅಂತ ಅವರು ಒಂದೊಂದ್ಸಲ ಕಂಗಾಲಾಗ್ಬಿಡ್ತಾರೆ. ಸೊ ಆ ಥರ ಒಂದು ಕಥೆಯನ್ನು ತಗೊಂಡು ಏನೇನಕ್ಕೆ ಈ ಸೈಬರ್ ಕ್ರೈಮ್ ಆಗುವಂಥದ್ದು, ಆಮೇಲೆ ಮಕ್ಕಳ ವೀಕ್ನೆಸ್ನ ಬಳಸ್ಕೊಂಡು ಅವ್ರನ್ನ ಅದರಲ್ಲೇ ಎಲ್ಲೋ ಒಂದು ಕಡೆ ಅವ್ರನ್ನ ಟ್ರ್ಯಾಪ್ ಮಾಡೋದು, ಇದು ಒಂದೊಂದ್ಸಲ ಪೋಷಕರಿಗೆ ಗೊತ್ತಾಗೋದಿಲ್ಲ. ಮಕ್ಕಳು ಅದರಲ್ಲಿ ಇರ್ತಾರೆ, ಆಮೇಲೆ ಮಕ್ಳಿಗೂ ಗೊತ್ತಾಗಲ್ಲ. ಅವ್ರಿಗೆ ಅದು ಹುಡುಗಾಟಿಕೆ ಅಂತ ಅನಿಸ್ಬೋದು, ಅವ್ರಿಗೆ ಅದು ಆಟಿಕೆ ಅಂತ ಅನಿಸ್ಬೋದು. ಆ ಒಂದು ವಿಚಾರನ ತಗೊಂಡು ಎಮೋಷ್ನಲ್ ಆಗಿ ಭಾಳ ಚೆನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ. ಇದು ಬರೀ ಒಂದು ಆನ್ಲೈನ್ ಗೇಮಿಂಗ್ ಅಲ್ಲ, ಅಥವಾ ಬರೀ ಒಂದು ಸೈಕಲಾಜಿಕಲ್ ಥ್ರಿಲ್ಲರ್ ಅನ್ನೋ ವಿಚಾರ ಅಲ್ಲ. ಪ್ರತಿಯೊಂದು ಪಾತ್ರಕ್ಕೂ ಇವಾಗ ನನಗೆ ಒಂದು ಹಿನ್ನೆಲೆ ಇರುತ್ತೆ, ನಿಮಗೆ ಒಂದು ಹಿನ್ನೆಲೆ ಇರುತ್ತೆ, ಇದನ್ನ ನೋಡ್ತಾ ಇರೋ ಆಡಿಯನ್ಸ್ಗೆ ಅವ್ರವ್ರದೇ ಅದೊಂದು ಹಿನ್ನೆಲೆ ಇರುತ್ತೆ, ಅವ್ರದೇ ಒಂದು ಜೀವನ ಅಂತ ಇರುತ್ತೆ. ಸೊ ಆ ಥರ ಒಂದು ಪಾತ್ರಗಳ ಹಿನ್ನೆಲೆಯನ್ನ ಸ್ಕ್ರೀನ್ ಮೇಲೆ ತರೋದಿದೆಯಲ್ಲ, ಅದನ್ನ ಬಹಳ ಸೂಕ್ಷ್ಮವಾಗಿ ಚೆನ್ನಾಗಿ ಮಾಡಿದ್ದಾರೆ. ಗ್ರೇ ಗೇಮ್ಸ್ ಚಿತ್ರದ ಹೀರೋ ಜೈ ಅವರು, ಅಭಿ, ಈ ಕ್ಯಾರೆಕ್ಟರ್ನ ತುಂಬಾ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಸರ್. ಸೊ ಅವ್ರ ಬಗ್ಗೆ ಹೇಗೆ ಅನ್ಸುತ್ತೆ? ಮೊದಲಿಗೆ ಬಹಳ ಖುಷಿ ಆಗುತ್ತೆ. ಇವಾಗ ಅವ್ರು ಭಾಳ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ ಅಂತ ನೀವು ಹೇಳಿದಾಗ, ಪರವಾಗಿಲ್ಲಪ್ಪ, ನಮ್ಮ ಹುಡುಗಂಗೆ ಒಂದು ಒಳ್ಳೆ ಅವಕಾಶ ಸಿಕ್ತು, ಅದನ್ನು ಭಾಳ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ಪಟ್ಟಿದ್ದಾನೆ, ಅದರಿಂದ ಅವನ ಮಾತು ಚೆನ್ನಾಗಿದೆ, ಅವನ ಧ್ವನಿ ಚೆನ್ನಾಗಿದೆ, ಭಾಳ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ ಅಂತೆಲ್ಲ ಹೇಳಿದಾಗ ಅವನು ಕೂಡ ತಯಾರಿ ತೊಗೊಂಡು ಬಂದಿದ್ದ. ಭಾಳ ಏನು ಹೇಳ್ತಾರೆ, ಭಾಳ ಶ್ರದ್ಧೆಯಿಂದ ಕೆಲಸ ಮಾಡಿದ್ದಾನೆ. ಅವನಿಗೆ ಸರಿಯಾಗಿ ಅದಕ್ಕೆ ಸರಿಯಾದ ರೆಸ್ಪಾನ್ಸ್ ಸಿಗ್ತಾ ಇದೆ. ಭಾಳ ಖುಷಿಯಾಗುತ್ತೆ. ಇಲ್ಲಿಂದ ಅವನ ಭವಿಷ್ಯಕ್ಕೆ ಡೆಫಿನೆಟ್ಲಿ ಒಳ್ಳೇದಾಗುತ್ತೆ ಅನ್ನೋದನ್ನ ಆಡಿಯನ್ಸ್ ಅವರು ಕೊಡ್ತಿರುವಂಥ ಈ ಪ್ರಶಂಸೆಗೆ ಗೊತ್ತಾಗುತ್ತೆ. ಸರ್, ಜೈ ಅವ್ರ ಜೊತೆ ನಿಮ್ಮ ಒಡನಾಟ ಅಂದರೆ ನೀವೇ ಎತ್ತಿ ಆಡಿಸಿ ಬೆಳೆಸಿದಂತಹ ನಿಮ್ಮ ಮನೆಯ ಮಗ, ಸೊ ನಿಮ್ಮ ಜೊತೆ ಇದ್ದಂತಹ ಒಬ್ಬ ಮಗ ಈ ರೀತಿಯಾದಂಥ ಒಂದು ಸ್ಕ್ರೀನ್ನ ಶೇರ್ ಮಾಡುವಾಗ ಅಥವಾ ಶೂಟಿಂಗ್ ಸೆಟಲ್ ಆಗಿರಬಹುದು, ಯಾವ ರೀತಿ ಇರ್ತಾ ಇತ್ತು? ಈಗ ಮನೇಲಿ ಇರುವಂಥದ್ದು ಬೇರೆ ಸಿಚುಯೇಷನ್, ಬೇರೆ ಥರ ಇರುತ್ತೆ, ಫ್ಯಾಮಿಲಿಯಲ್ಲಿ ಇರೋವಂಥದ್ದು ಬೇರೆ. ಶೂಟಿಂಗಲ್ಲಿ ಯಾವ ಥರ ಇತ್ತು ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್? ಶೂಟಿಂಗಲ್ಲಿ ಮೊದಲಿಗೆ ಅವನಿಗೆ ಒಂದು ಸ್ವಲ್ಪ ಹಿಂಜರಿಕೆ, ಒಂಚೂರು ಹಿಂಜರಿಕೆ ಅಂದರೆ ಹೇಗೆ ಒಂದು ಸ್ವಲ್ಪ ಸಣ್ಣ ಮುಜುಗರ ಅನ್ನೋದಿತ್ತು. ಆದರೆ ಅದನ್ನು ನಿರ್ದೇಶಕರು ಭಾಳ ಚೆನ್ನಾಗಿ ಅದನ್ನು ಹೋಗ್ಲಾಡ್ಸಿದ್ರು. ಅಂದರೆ ಒಂದು ಸೀನ್ ಮಾಡೋಕ್ಕೆ ಮುಂಚೆ ನಾವು ಆ ಸೀನ್ನ ಎನ್ಯಾಕ್ಟ್ ಮಾಡಿದ್ವಿ. ಸಂಪೂರ್ಣ ಸೀನ್ ಏನಿದೆ ಅದನ್ನು ಟೋಟಲ್ ಡೈಲಾಗ್ ಸಮೇತ ರಿಯಾಕ್ಷನ್ ಸಮೇತ ಶೂಟ್ ಮಾಡ್ತಿದ್ದೀವಿ ಅನ್ನೋ ಥರ ಅದನ್ನು ಫುಲ್ ರಿಹರ್ಸ್ ಮಾಡ್ತೀವಿ.
ಆ ರಿಹರ್ಸ್ ಮಾಡ್ಬೇಕಾದ್ರೆ ಅವ್ರಿಗೆ ಏನು ಬೇಕು ಏನು ಬೇಡ ಅನ್ನೋದು ಹೇಳಿದ್ರೆ ನಾನು ಜೈಗೆ ಮಾತ್ರ ಅಲ್ಲ ನನ್ನೂ ಕೂಡ ಭಾಳ ಕಡೆ ಕರೆಕ್ಟ್ ಮಾಡಿದ್ದಾರೆ. ಹಾಗಾಗಿನೇ ಇಷ್ಟು ಒಳ್ಳೆ ರೆಸ್ಪಾನ್ಸ್ ಬರ್ತಿರೋದು. ಆಮೇಲೆ ಜೈಗೆ ಒಂದು ಮೊದಲನೇ ದಿನ 2-3 ಶಾಟ್ ಅಷ್ಟೇ, ನಂತರ ಹಿ ವಾಸ್ ಇನ್ ಟು ದ ಕ್ಯಾರೆಕ್ಟರ್. ಅಂದರೆ ಅದು ಏನೇ ಸಂಬಂಧ ಇರೋದೆಲ್ಲ ಕ್ಯಾಮ್ರಾಯಿಂದ ಹೊರಗಡೆ, ಆ ಫೀಲ್ಡಿಂದ ಹೊರಗಡೆ ಬಂದ ಮೇಲೆ, ಅಲ್ಲಿಗೆ ಬಂದಮೇಲೆ ಅವನು ಪಾತ್ರನೇ ನಾನು ಪಾತ್ರ. ಕೆಲವು ಕಡೆ ಮನಸ್ಸಲ್ಲಿ ಅದು ಇಲ್ಲದೇನೆ, ಆ ಇನ್ಹಿಬಿಷನ್ ಇಲ್ಲದೇನೆ, ಆ ಸಂಕೋಚ ಇಲ್ಲದೇನೆ ಭಾಳ ಚೆನ್ನಾಗಿ ಎಕ್ಸ್ಪ್ರೆಸ್ ಮಾಡಿ. ಸರ್, ನಿಮ್ಮ ಹಾಗೂ ಜೈ ಅವರ ಒಂದು ರ್ಯಾಪೋ ಆನ್ ಸ್ಕ್ರೀನಲ್ಲಿ ನಮ್ಗೆ ಏನು ಕಾಣಿಸ್ತು, ಆ ರ್ಯಾಪೋ ಆ ಸಿನಿಮಾದಲ್ಲಿದ್ದಂಗೆ ಮನೇಲೂ ಹಾಗೆ ಇರುತ್ತಾ? ಹೆಚ್ಚು ಕಡಿಮೆ ಹಾಗೆ ಇರುತ್ತೆ. ನಾನು ಚಿನ್ನು ಅಂದರೆ ಜೈ ಬಂದು ನನ್ನ ಜೊತೆ ತುಂಬ ಗೌರವ, ತುಂಬ ಮಾತಾಡದೇ ಇರೋ ಥರ ಎಲ್ಲ ಏನಿಲ್ಲ. ನಾನು ಹಾಗೆ ನಡ್ಕೊಳ್ಳೋದೇ ಇಲ್ಲ ಅವ್ರ ಜೊತೆ. ಅಂದರೆ ಮಕ್ಕಳ ಜೊತೆ ಮಕ್ಕಳಾಗಿದ್ಬಿಡ್ತೀನಿ, ತಮಾಷೆ ಮಾಡಿಕೊಂಡು ಅವ್ರ ಕಾಲು ಎಳ್ಕೊಂಡು. ಯಾಕಂದರೆ ಇವಾಗ ಅದು ಬಹಳ ಮುಖ್ಯ ಆಗುತ್ತೆ. ಒಂದಷ್ಟರ ಮಟ್ಟಿಗೆ ಸಣ್ಣ ಹಿಡಿತ ಏನೂ ಇರಬೇಕು, ಜೊತೆಗೆ ಅವರು ಕೊಡೋ ಫ್ರೀಡಮ್ನಲ್ಲಿ ಅವರು ಕೂಡ ಸೇಫ್ ಅಂತ ಅನ್ನಿಸ್ಬೇಕು. ಇವಾಗ ಅವ್ರಿಗಿರೋ ಎಕ್ಸ್ಪೋಜರ್ಗೆ ಏನು ಬೇಕಾದ್ರೂ ಸಾಧ್ಯ ಆಗುತ್ತೆ, ಅವ್ರಿಗೆ ಗೊತ್ತಿಲ್ಲದಂಗೆ. ಆ ತಪ್ಪನ್ನು ನಾನು ನಮ್ಮ ಮೇಲೆ ಹಾಕೋದು. ನಾನು ಯೂಶಲಿ ಪೋಷಕರ ಮೇಲೆ ಹೇಳ್ತೀನಿ ಅದನ್ನು. ಯಾಕಂದರೆ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡಬೇಕು, ಆದರೆ ರಿಸ್ಟ್ರಿಕ್ಷನ್ ಜೊತೆಗೆ ಅದನ್ನು ಕಾಂಪನ್ಸೇಟ್ ಮಾಡುವಂಥ ಗುಣನೂ ಇರಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಜೈ ನನ್ನ ಜೊತೆ, ನಾನೊಬ್ಬ ಸ್ನೇಹಿತನಾಗ ಅವನ ಜೊತೆ ಮಾತಾಡ್ತೀನಿ. ಒಂದೊಂದ್ಸಲ ಅವರಿಂದ ನಾವು ಎಷ್ಟೆಷ್ಟೋ ತಿಳ್ಕೊಬೋದು. ಈಗ ನಾವು ನೋಡ್ಕೊಂಡ್ಬಂದಿರೋ ಜೀವನ ಬೇರೆ, ಆದರೆ ದೇ ಆರ್ ಕ್ವೈಟ್ ಅಡ್ವಾನ್ಸ್ಡ್. ಸೊ ಹಾಗಾಗಿ ಅವರಿಂದ ಸಾಕಷ್ಟು ವಿಚಾರ ತಿಳ್ಕೊಂಡಿದ್ದೀನಿ. ನಾನು ಸಿನಿಮಾ ಬಗ್ಗೆ ಕೂಡ ತಿಳ್ಕೊಂಡಿದ್ದೀನಿ. ಏನಾದ್ರು ಗೈಡೆನ್ಸ್ ಬೇಕಂದ್ರೆ ನನಗೆ ಗೊತ್ತಿರೋದು, ನನಗೆ ಆಗಿರೋ ಅನುಭವದಲ್ಲಿ ಆತನಿಗೆ ಗೈಡ್ ಮಾಡ್ತೀನಿ. ಹೀಗೆ ನಾವು ಭಾಳ ಆರಾಮಾಗಿರ್ತೀವಿ. ಓಕೆ, ಇವತ್ತಿನ ಟೆಕ್ನಾಲಜಿ ಅಥವಾ ಸೋಷಿಯಲ್ ಮೀಡಿಯಾ ಅಂತ ಬಂದಾಗ ನಿಮ್ಮ ಒಪಿನಿಯನ್? ಅದೊಂಥರ ಗೊತ್ತಿಲ್ಲ, ಅದೆಷ್ಟರ ಮಟ್ಟಿಗೆ ನಾವು ಪಾಸಿಟಿವ್ ಆಗಿ ತಗೋತೀವಿ ಅಷ್ಟೇ ಅದರಲ್ಲಿ ನೆಗೆಟಿವ್ಸ್ ಕೂಡ ಇದೆ. ಅದು ಜೀವನದಲ್ಲಿ ಎಲ್ಲ ಸಂದರ್ಭದಲ್ಲಿ ಎಲ್ಲದಕ್ಕೂ ಅಪ್ಲೈ ಆಗುತ್ತೆ. ಅಂದರೆ ಯಾವುದೇ ಟೆಕ್ನಾಲಜಿ ಆಗಲಿ ಮತ್ತೊಂದಾಗಲಿ, ಒಂದು ಅಡ್ವಾನ್ಸ್ಮೆಂಟ್ ಅಂತ ಏನಿದೆ ಅದು ನಮ್ಮ ಒಳ್ಳೇದಕ್ಕಾಗಿರೋದು, ನಮ್ಮ ಅನುಕೂಲಕ್ಕಾಗಿರೋದು. ಆದರೆ ಅದನ್ನು ನಾವು ಎಷ್ಟರ ಮಟ್ಟಿಗೆ ನಮ್ಮನ್ನು ಆವರಿಸ್ಕೊಳ್ಳೋಕೆ ಬಿಟ್ಬಿಡ್ತೀವಿ ಅಂದರೆ ನಾವು ಅದನ್ನು ಬಳಸ್ಕೋತಾ ಇಲ್ಲ, ಅದು ನಮ್ಮನ್ನು ಬಳಸ್ಕೊಳ್ಳುತ್ತೆ ಅನ್ನೋ ಥರ ಆಗೋಗುತ್ತೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಒಂದಷ್ಟರ ಮಟ್ಟಿಗೆ ನಮ್ಮ ಕೆಲಸ ಅಥವಾ ನಾವು ಮಾಡ್ತಿರುವಂಥ ಏನೇ ಅಚೀವ್ಮೆಂಟ್ಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಅದನ್ನು ಸೋಷಿಯಲ್ ಮೀಡಿಯಲ್ಲಿ ಹೇಳ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಆದರೆ ಅತಿಯಾಗಿ ಸೋಷಿಯಲ್ ಮೀಡಿಯಾಗೆ ಎಕ್ಸ್ಪೋಸ್ ಆದಾಗ ಏನಾಗುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಇರುವಂಥ ಆಡಿಯನ್ಸು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಎಲ್ರಿಗೂ ಅದು ಈಕ್ವಲಿ ಆಕ್ಸೆಸಿಬಲ್. ನನಗೆ ಎಷ್ಟರ ಮಟ್ಟಿಗೆ ಆಕ್ಸೆಸಿಬಲ್ ಇದೆಯೋ ಅವಾಗ ತಾನೇ ಒಂದು 10th ಸ್ಟ್ಯಾಂಡರ್ಡ್ ಮುಗಿಸ್ಕೊಂಡು ಬಂದಿರೋ ಒಬ್ಬ ವಿದ್ಯಾರ್ಥಿಗೂ ಅಷ್ಟೇ ಆಕ್ಸೆಸಿಬಲ್ ಇದೆ. ಸೊ ಎಲ್ಲರಿಗೂ ನಾವು ಅಪ್ರೋಚಬಲ್ ಆದಾಗ ಏನಾಗುತ್ತೆ, ನಮ್ಮನ್ನು ಬಹಳ ಹತ್ರ ಕಾಣ್ತಾರೆ. ಆದರೆ ಎಲ್ಲರೂ ಒಂದೇ ಥರ ಕಾಣ್ತಾರೆ ಅನ್ನೋ ಅಗತ್ಯ ಇಲ್ಲ. ಸೊ ನಾವು ಅದಕ್ಕೆ ಅಫೆಕ್ಟ್ ಆಗಬಾರ್ದು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಇತ್ತೀಚೆಗೆ ನೀವು ಆಗಿರೋ ಬೆಳವಣಿಗೆ ನಿಮಗೆ ಗೊತ್ತು, ಎಷ್ಟು ಡೀಪ್ ಫೇಕ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇವೆಲ್ಲವೂ ಕೂಡ ಬಿಕಾಸ್ ಇಟ್ ಈಸ್ ಆಕ್ಸೆಸಿಬಲ್ ಆಗ್ತಾ ಇದೆ. ನಾನು ನಮ್ಮ ಫ್ರೆಟರ್ನಿಟಿಗೆ ಅವರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡೋದು ಅಂತ ಹೇಳಿದ್ರೆ, ಅತಿಯಾಗಿ ಎಲ್ಲ ವಿಚಾರಕ್ಕೂ ನಾವೇನು ಆಕ್ಸೆಸಿಬಲ್ ಆಗಬೇಕಾಗಿರಲ್ಲ. ನಾನು ಕುಂತ್ರೆ ನಾನು ಪೋಸ್ಟ್ ಮಾಡಬೇಕು, ನಾನು ಮಲಗಿದ್ರೆ ಪೋಸ್ಟ್ ಮಾಡಬೇಕು, ನಾನು ಎಲ್ಲರ ಊಟಕ್ಕೆ ಹೋದರೆ ಪೋಸ್ಟ್ ಮಾಡ್ತೀನಿ. ಅದ್ರ ಅಗತ್ಯ ಇದೆಯಾ ಅಂತ ನಾನು ಪ್ರಶ್ನೆ ಮಾಡ್ಕೋಬೇಕಾಗತ್ತೆ. ಇನ್ನೊಂದು, ಆಡಿಯನ್ಸಲ್ಲಿ ನಾನು ರಿಕ್ವೆಸ್ಟ್ ಮಾಡ್ತಿರೋದು, ಎಲ್ಲರಿಗೂ ಅವ್ರದ್ದೇ ಆದ ಒಂದು ಜೀವನ ಇರುತ್ತೆ, ಅವ್ರದ್ದೇ ಆದ ಒಂದು ಹಿನ್ನೆಲೆ ಕಥೆ ಅಂತ ಇರುತ್ತೆ. ಅದು ಎಲ್ರಿಗೂ ಗೊತ್ತಿರಬೇಕು ಅಂತ ಅಗತ್ಯ ಅಲ್ಲ. ಬ್ಲೈಂಡಾಗಿ ಕಮೆಂಟ್ ಮಾಡೋದು, ಬ್ಲೈಂಡಾಗಿ ಅವ್ರನ್ನ ಒಂದು ಕಡೆ ಒಂದು ಡಿಗ್ರೇಡ್ ಮಾಡಿ ಮಾತಾಡೋದು, ಎಸ್ಪೆಷಲಿ ಹೆಣ್ಮಕ್ಳ ವಿಚಾರವಾಗಿ, ಇದನ್ನು ಮಾಡೋಕೆ ಹೋಗಬೇಡಿ. ತುಂಬ ಸೆನ್ಸಿಟಿವ್ ಇದೆ ವಿಚಾರ, ಯಾರ ಮನಸ್ಥಿತಿ ಹೇಗಿರುತ್ತೆ ಅಂತ ಗೊತ್ತಿರೋದಿಲ್ಲ. ಆಮೇಲೆ ಅವರೇ ಅದ್ರ ಬಗ್ಗೆ ಅವ್ರಿಗೆ ಬೇಸರ ಆಗಿರೋದು, ನಾನು ಹಿಂಗೆ ಹಾಕಬಾರ್ದಾಗಿತ್ತು ಅಂತ, ಆದರೆ ಹಾಕಾಗೋಗಿದೆಯಲ್ಲ. ಸೊ ಹಾಗಾಗಿ ನಾನು ಕೇಳ್ತಾ ಇರೋದು, ಸೋಷಿಯಲ್ ಮೀಡಿಯಾ ಆಗಲಿ ಅಥವಾ ಈ ಇಂಟರ್ನೆಟ್ ಆಗಲಿ, ಇವೆಲ್ಲವೂ ಕೂಡ ಇನ್ಫಾರ್ಮೇಷನ್ ತಿಳ್ಕೊಳಕ್ಕೆ ಮಾತ್ರ ಇರುತ್ತೆ. ಜೊತೆಗೆ ಅದರಿಂದ ಏನಾದ್ರು ನಾವು ಡೆವಲಪ್ ಆಗಬೇಕು, ಪ್ರೋಗ್ರೆಸ್ ಆಗಬೇಕು. ಅದನ್ನು ಪರ್ಸ್ನಾಲಿಟಿ ಮೇಲೆ, ಒಂದು ಇಂಡಿವಿಜುವಲ್ ಮೇಲೆ ಅಥವಾ ಅವ್ರ ಕ್ಯಾರೆಕ್ಟರ್ ಮೇಲೆ ಹಿಂಸೆ ಆಗೋ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳೋದು ಬೇಡ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಅಷ್ಟೇ. ಸರ್, ಇತ್ತೀಚಿನ ಯಂಗ್ಸ್ಟರ್ಸಲ್ಲಿ ಒಂದು ಬೆಳವಣಿಗೆ ಏನು ಕಂಡು ಬರ್ತಿದೆ ಅಂದರೆ, ಫ್ಯಾಮಿಲಿ ಇಂಪಾರ್ಟೆನ್ಸ್ಗಿನ್ನ ಜಾಸ್ತಿ ಈ ಸೋಷಿಯಲ್ ಮೀಡಿಯಾ ಆಗಿರ್ಬೋದು ಅಥವಾ ಫ್ರೆಂಡ್ಸ್ಗಾಗಿರ್ಬೋದು, ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಫ್ಯಾಮಿಲಿ ಇಂಪಾರ್ಟೆನ್ಸ್ ಎಲ್ಲೋ ಇದರಿಂದ ತುಂಬಾ ಕಡಿಮೆ ಆಗ್ತಿದೆ ಅಂತ ಅನಿಸ್ತಾ ಇದೆ ಅಲ್ವಾ ಸರ್? ನನಗೆ ಅದ್ರ ಬಗ್ಗೆ ಏನು ಹೇಳಬೇಕು ಗೊತ್ತಾಗ್ತಿಲ್ಲ. ಯಾಕಂದರೆ ಅದು ಹೇಳಿದ್ರೆ ಸರಿನೋ ತಪ್ಪು ಅಂತಲೂ ಗೊತ್ತಿಲ್ಲ. ಫ್ಯಾಮಿಲಿ ಇಂಪಾರ್ಟೆನ್ಸ್ ಕಡಿಮೆ ಕೊಡ್ತಾರೆ ಅಂತೀವಲ್ಲ, ಫ್ಯಾಮಿಲಿ ಇರೋರೇ ಆ ಥರ ಮಾಡ್ತಿರ್ತಾರೆ.
ಮಕ್ಕಳು ಮಾತ್ರ ಆ ಥರ ಮಾಡ್ತಿರ್ತಾರೆ ಅಂತಲ್ಲ, ಅಪ್ಪ ಅಮ್ಮನೂ ಅದೇ ಕೆಲಸ ಮಾಡ್ತಿರ್ತಾರೆ. ಎಲ್ಲರೂ ಅವ್ರವ್ರ ಫೋನ್ಗಳಲ್ಲಿ ಅವ್ರವ್ರ ಇಂಟರ್ನೆಟ್ಗಳಲ್ಲಿ ಎಷ್ಟರ ಮಟ್ಟಿಗೆ ತಲ್ಲೀನರಾಗ್ಬಿಟ್ಟಿದ್ದಾರೆ ಅಂದರೆ, ಒಂದು ಡೈನಿಂಗ್ ಟೇಬಲ್ ಮೇಲೆ ಕೂತಾಗ ಎಲ್ಲರೂ ಎಡಗೈ ಫೋನಲ್ಲಿರುತ್ತೆ, ಬಲಗೈ ತಟ್ಟೆ ಮೇಲಿರುತ್ತೆ, ಬಲಗೈ ಬಾಯಿಗೆ ಹೋಗಿರುತ್ತೆ, ಕಣ್ಣು ಮಾತ್ರ ಫೋನ್ ಮೇಲಿರುತ್ತೆ. ಸೊ ಅಂದರೆ ಅಷ್ಟು ಡಿಸ್ಟ್ರಾಕ್ಟ್ ಮಾಡುವಂಥ ಶಕ್ತಿ ಇಂಟರ್ನೆಟ್ಗಿದೆ, ಫೋನ್ ಸ್ಕ್ರೀನಿಗಿದೆ. ಇತ್ತೀಚಿನ ರಿಸರ್ಚ್ ಪ್ರಕಾರ ಅದು ಒಂದು ಡಿಸಾರ್ಡರ್ ಆಗಿ ಬೆಳ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಈಗ ನಾನು ಇಷ್ಟೆಲ್ಲ ಮಾತಾಡ್ತೀನಿ, ಒಂದೊಂದ್ಸಲ ನಾನು ಇವಾಗ ಇತ್ತೀಚೆಗೆ ಅಭ್ಯಾಸ ಮಾಡ್ತಿದ್ದೀನಿ ಅದನ್ನು. ಮನೇಲಿ ಸುಮ್ಮನೆ ಕೂತಿರ್ತೀನಿ, ಟಿ ವಿ ನೋಡ್ತಾ ಇರ್ತೀನಿ, ಏನೋ ಮಾತಾಡ್ತಾ ಇರ್ತೀನಿ, ಫೋನ್ ಮೆಸೇಜ್ ಬಂದಿರಲ್ಲ, ಏನೂ ಬಂದಿರಲ್ಲ, ಸುಮ್ಮನೆ ಕೈಗೆ ಫೋನ್ ಬರುತ್ತೆ, ಏನೋ ಚೆಕ್ ಮಾಡ್ತಾರೆ. ಅಂದರೆ ಈ ಬೆರಳಿಗೆ ಒಂದು ರೋಗ ಬಂದಿದೆ ಹಿಂಗನ್ನೋದು, ಈ ಬೆರಳಿಗೆ ಆಮೇಲೆ ಈ ಬೆರಳಿಗೆ ಏನು ಕೆಲಸ ಏನಿರೋದಿಲ್ಲ, ಸುಮ್ಮನೆ ಫೋನ್ ತೆಗೆಯೋದು ಹಿಂಗಂತಾರೆ. ಅದು ಫೋನ್ ಭಾರ ಆಯ್ತಾ ಈ ಕೈಲದು ಹಿಂಗನ್ನೋದು. ಇದು ನಮಗೆ ತಿಳಿದೇನೆ ಸಬ್ಕಾನ್ಶಿಯಸ್ಲಿ ನಮಗೆ ಆಗ್ತಿರುವಂತ ಒಂದು ಡಿಸಾರ್ಡರ್ ಅದು. ಅಂದ್ರೆ ಏನಿದ್ಯೋ ಇಲ್ಲೋ ಗೊತ್ತಿಲ್ಲ, ಒಟ್ನಲ್ಲಿ ಅಂತೂ ಫೋನ್ ಬಗ್ಗೆ ಅಂತೂ ನಮ್ಮ ಕಾನ್ಸಂಟ್ರೇಷನ್ ಎಲ್ಲ ಫೋನ್ ಬಗ್ಗೆನೇ. ಏನ್ ಬಂದಿದ್ಯಾ ಮೆಸೇಜ್ ಇಲ್ವಾ ಅಂತ ನಾವು ಚೆಕ್ ಮಾಡ್ತೀವಿ. ಮನೆ ಬಾಲ್ಕನಿಲಿ ಮಳೆ ಬರ್ತಿರುತ್ತೆ, ಜೋರಾಗಿ ಮಳೆ ಬರ್ತಿರುತ್ತೆ, ಗಾಳಿ ಬೀಸ್ತಿರುತ್ತೆ. ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲರೂ ಮಳೆ ಬರ್ತಿದೆ ಅಂತ ನೋಡ್ತೀನಿ ನಾನು. ಯಾಕಂದ್ರೆ ಅದನ್ನ ನಾನ್ ರೂಢಿ ಮಾಡ್ಕೋಬೇಕು. ನಾನು ಹೇಳ್ಬಿಡೋದಲ್ಲ ನಮಗೆ ಹೀಗೆ ಮಾಡ್ಬೇಕಂದ್ರೆ ನಾನೇ ಆ ಕೆಲಸ ಮಾಡ್ತೀನಿ. ಅದನ್ನ ನಾನು ಇವಾಗ ಕಾನ್ಶಿಯಸ್ ಆಗಿ ರೂಢಿ ಮಾಡ್ಕೋತಾ ಇದ್ದೀನಿ. ಬೇಡ, ಸ್ವಲ್ಪ ಫೋನ್ನ ಪಕ್ಕಕ್ಕೆ ಇಡೋಣ, ಮನೇಲಿ ಯಾರಿಲ್ವಾ, ಮನೇಲಿ ಏನಾದ್ರು ಕೆಲಸ ಆಯ್ತಾ ಕೆಲಸ ಮಾಡ್ತೀನಿ. ಫೋನಿಂದ ಹಿಡಿದು ವಯರೇ ಇಲ್ಲದೆ ಎಲ್ಲಿ ಬೇಕಾದ್ರೆ ಹೇಗೆ ಬೇಕಾದ್ರೆ ಮಾತಾಡ್ಬೋದು ಅನ್ನೋ ಒಂದು ಟ್ರಾನ್ಸ್ಫಾರ್ಮೇಷನ್ ಏನಿದೆ, ನಾವು ಅದನ್ನೆಲ್ಲ ನೋಡ್ತಾ ಇದ್ದೀವಿ. ಅದೇ ಟೈಮ್ಗೆ ಒಂದು ಜಾಯಿಂಟ್ ಫ್ಯಾಮಿಲಿಯಿಂದ ಹಿಡಿದು ಈ ನ್ಯೂಕ್ಲಿಯರ್ ಫ್ಯಾಮಿಲಿ, ಅಂದರೆ ಈ ಕೂಡು ಕುಟುಂಬ ಅನ್ನೋದು ಗೊತ್ತಿಲ್ಲದೇನೆ, ಅಂದ್ರೆ ಅಥವಾ ಏನಂತಾರೆ ಅದರ ಇಂಪಾರ್ಟೆನ್ಸ್ ಗೊತ್ತಿಲ್ಲದೇನೆ, ಅದರ ಖುಷಿ ಗೊತ್ತಿಲ್ಲದಿರುವಂಥ ಫ್ಯಾಮಿಲಿಗಳನ್ನೂ ನೋಡಿದ್ದೀವಿ. ಸರ್, ಪ್ರತಿ ಒಂದು ಸಿನಿಮಾ ಆದಾಗಿಂದ ಬಿಡುಗಡೆ ಆದಂಥ ಒಂದು ಟೈಮಲ್ಲಿ ಈ ಸ್ಟೂಡೆಂಟ್ಸ್ಗಳು ರಿಸಲ್ಟ್ಗೆ ವೇಟ್ ಮಾಡ್ತಾರಲ್ವ, ಆ ರೀತಿ ನೀವು ಪ್ರತಿ ಚಿತ್ರ ಬಿಡುಗಡೆ ಆದಾಗ ಅದರ ರೆಸ್ಪಾನ್ಸ್ ಅಥವಾ ರಿಸಲ್ಟ್ ಸಿಕ್ಕುವಾಗ ಯಾವ ಥರ ಅಂತ ಎಕ್ಸೈಟ್ ಆಗಿರ್ತೀರಾ, ಟೆನ್ಷನ್ ಆಗಿರ್ತೀರಾ, ಹೇಗಿರುತ್ತೆ? ನನಗೆ ಅದೇನೋ ಗೊತ್ತಿಲ್ಲ, ಮುಂಚೆಯಿಂದ ನನಗೆ ಆ ಟೆನ್ಷನ್ ನಾನು ಮಾಡ್ಕೊಂಡಿಲ್ಲ. ನನಗೇನೆಂದರೆ, ಈಗ ಸಿನಿಮಾ ಮಾಡಾಗಿದೆ, ಎಲ್ಲ ಒಂದೇ ಪ್ರಜ್ಞೆಯಿಂದ ಕೆಲಸ ಮಾಡಿದ್ದೀವಿ. ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಕೆಲಸ ಮಾಡಿದ್ವಿ. ಆ ಸಿನಿಮಾ ರಿಲೀಸ್ ಆಗೋ ಟೈಮಲ್ಲಿ ಜನ ಬರಬೇಕು ಅನ್ನೋ ಆಶಯ ಕೂಡ ಎಲ್ಲರಲ್ಲೂ ಇರುತ್ತೆ. ಸೊ ಜನ ಬರ್ತಾರೆ, ನೋಡ್ತಾರೆ ಅನ್ನೋ ನಂಬಿಕೆಯಲ್ಲೇ ಇರ್ತೀನಿ ನಾನು. ಸೊ ಏನಾಗ್ಬಿಡುತ್ತಪ್ಪ ಅಂತ ನಾನು ಆ ಥರ ಟೆನ್ಷನ್ ಅದೇನೋ ಗೊತ್ತಿಲ್ಲ, ಮುಂಚೆಯಿಂದ ಬಂದಿಲ್ಲ ನನಗದು. ಆದರೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು. ಆ ಸಿನಿಮಾ ರಿಸಲ್ಟ್ ಬಂದಮೇಲೆ ನಾವು ಇಲ್ಲೆಲ್ಲ ಮೋಸ್ಟ್ಲಿ ಇಲ್ಲಿ ಎಡಗಿದ್ವಿ, ನೆಕ್ಸ್ಟ್ ಟೈಮ್ ಇದನ್ನು ನಾವು ಮಾಡಬಾರ್ದು, ಇನ್ನೂ ಒಳ್ಳೆ ಕೆಲಸ ಮಾಡಬೇಕು, ಇದ್ರ ಬಗ್ಗೆ ನಾವು ಸ್ವಲ್ಪ ಕಾಳಜಿ ತಗೋಬೇಕು ಅನ್ನೋ ಥರ ಎಲ್ಲ ನಾನು ಕಲ್ತ್ಕೋತಾ ಇರ್ತೀನಿ. ಸರ್, ಈ ಸಿನಿಮಾದ ಹೆವಿ ವೆಯ್ಟೇಜ್ ಅಂದರೆ ಸ್ಟೋರಿ ಆ್ಯಂಡ್ BG ಸ್ಕೋರ್ ಆಗಿರ್ಬೋದು, 3D ಆ್ಯನಿಮೇಷನ್ ಆಗಿರ್ಬೋದು, ಎಲ್ಲವೂ ಕೂಡ ಒಂದು ಪ್ಲಸ್ ಪಾಯಿಂಟ್ ಆಗುತ್ತೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಬಹಳ ಟೆಕ್ನಿಕಲ್ ಆಗಿದೆ ನಮ್ಮ ಗ್ರೇ ಗೇಮ್ ಸಿನಿಮಾ. ಅದಕ್ಕೆ ಮುಖ್ಯವಾದ ಕಾರಣ ನಿರ್ಮಾಪಕರು. ಇದು ಅವ್ರ ತಲೆಯಲ್ಲಿದ್ದಂಥ ಒಂದು ಐಡಿಯಾ. ಇದು ಅವರ ಕೂಸು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅವನ ಗಂಗಾಧರ್ ಸರ್ನ ಕರೆದು ಅದಕ್ಕೆ ಸ್ಕ್ರಿಪ್ಟ್ ಮಾಡಿಸಿ, ಅಂದರೆ ಎಷ್ಟು ಜನಕ್ಕೆ ಇಂಟ್ರೆಸ್ಟ್ ಇರುತ್ತೆ ಅಂದರೆ, ಸಾಮಾನ್ಯವಾಗಿ ಯಾವುದೋ ಒಂದು ಕತೆ ತೊಗೊಳ್ಳೋಣ, ಯಾವುದೋ ಒಂದು ಮರ್ಡರ್ ಮಿಸ್ಟ್ರಿ ಮಾಡೋಣ, ಯಾವುದೋ ಒಂದು ಲವ್ ಸ್ಟೋರಿ ಮಾಡೋಣ, ಅಥವಾ ಮಾಸ್ಟ್ ಸಿನಿಮಾ ಮಾಡೋಣ ಅನ್ನೋ ಟೈಮಲ್ಲಿ ಒಬ್ಬ ನಿರ್ಮಾಪಕರಿಗೆ ಈ ಥರ ಒಂದು ಐಡಿಯಾ ಬಂದು, ಇದಕ್ಕೆ ಇಷ್ಟೇ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಬೇಕು, ಅದಕ್ಕೆ ಅಂತ ಒಂದು ಸಾಫ್ಟ್ವೇರ್ ರೆಡಿ ಮಾಡ್ತಾರೆ, ಅದಕ್ಕೆ ಅಂತ ಗೇಮ್ ರೆಡಿ ಮಾಡ್ತಾರೆ. ಇವೆಲ್ಲ ಮಾಡಿದ್ರೆ ಅಂದರೆ ಅಷ್ಟು ಅಡ್ವಾನ್ಸ್ಡ್ ಆಗಿರುವಂಥ ವಿಚಾರನ ಎಮೋಷ್ನಲ್ ಆಗಿ ತಲುಪಿಸ್ಬೇಕು ಅನ್ನೋ ಒಂದು ಬಹಳ ಪ್ರಾಮಾಣಿಕ ಪ್ರಯತ್ನ ನಮ್ಮ ನಿರ್ಮಾಪಕರದು. ಸೊ ನನ್ನ ಅದೃಷ್ಟ ಅಷ್ಟೇ, ಈ ಥರ ಪಾತ್ರಗಳು ಸಿಗೋದು, ಈ ಥರ ಅವಕಾಶಗಳು ಸಿಗೋದು ನನ್ನ ಅದೃಷ್ಟ. ಸರ್, ಈ ಚಿತ್ರದಲ್ಲಿ ಮಾಡಿದಂತಹ ಪಾತ್ರದ ಬಗ್ಗೆ ನಿಮಗೆ ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ? ನನಗೆ ಭಾಳ ಸ್ಯಾಟಿಸ್ಫ್ಯಾಕ್ಷನ್. ಒಂದೇ ಥರ ಪಾತ್ರಗಳನ್ನು ನನಗೆ ಯಾರೂ ಕೊಡ್ತಿಲ್ಲ ಅನ್ನೋ ಒಂದು ಬಹಳ ದೊಡ್ಡ ತೃಪ್ತಿ ನನಗಿದೆ. ಯಾಕಂದರೆ ಒಬ್ಬ ಆ್ಯಕ್ಟರ್ ಆಗಿ ಏನಾದ್ರು ಒಂದು ಸ್ವಲ್ಪ ನನ್ನನ್ನು ನಾನು ಸ್ಟ್ರೆಚ್ ಮಾಡ್ಕೋಬೇಕು, ನನ್ನನ್ನು ಹೇಗಾದ್ರು ಮಾಡಿ ನಾನು ದಂಡಿಸ್ಕೋಬೇಕು ಒಬ್ಬ ನಟನಾಗಿ, ಒಬ್ಬ ಕಲಾವಿದನಾಗಿ ಅನ್ನೋ ಆಸೆ ನನಗೇನಿದೆ. ಅದು ಹಂತವಾಗಿ ಒಂದು ಸಿನಿಮಾಯಿಂದ ಇನ್ನೊಂದು ಸಿನಿಮಾಗಿ ಬರ್ತಿರೋಂಥ ವ್ಯತ್ಯಾಸವಾದ ಪಾತ್ರಗಳಿಂದ ನನಗದು ಪೂರೈಸ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಆನ್ ಸ್ಕ್ರೀನಲ್ಲಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಬಿಕಾಸ್ ನಿಮ್ಮ ಒಂದು ಎಕ್ಸ್ಪ್ರೆಷನ್ಸ್ ಆಗಿರ್ಬೋದು, ಆ ಎಕ್ಸ್ಪ್ರೆಷನ್ಸಲ್ಲಿ ತುಂಬ ಕನ್ಫ್ಯೂಷನ್ ಮೈಂಡ್. ಏನಂದ್ರೆ ಆ ಚಿತ್ರ ನೋಡ್ಬೇಕಂದ್ರೆ ಇಲ್ಲಿ ಏನೋ ಆಗುತ್ತೇನೋ ನೆಕ್ಸ್ಟು ನಮ್ಮ ತಲೆಯಲ್ಲೇ ಓಡ್ತಾ ಇರುತ್ತೆ. ಅಂದರೆ ಆ ಸಿನಿಮಾನ ಬರೀ ನೋಡ್ತಾ ಇರಲ್ಲ, ನಮ್ಮ ಮೈಂಡಲ್ಲೂ ಕೂಡ ಏನೋ ಒಂದು ಗೇಮ್ ನಡೀತಿರುತ್ತೆ. ಇವರೇ ವಿಕ್ಟಿಮ್ ಇರ್ಬೋದು ಅಥವಾ ಹಿಂಗಾಗಿರ್ಬೋದು. ಸಿನಿಮಾ ಜೊತೆ ನೋಡೋದ್ರ ಜೊತೆಗೆ ನಾವು ಕೂಡ ಆ ಮೂವಿನಲ್ಲಿ ಇನ್ವಾಲ್ವ್ ಆಗಿ ಹೋಗ್ಬಿಟ್ಟಿದ್ವಿ.
ಸೊ ಅಷ್ಟರ ಮಟ್ಟಿಗೆ ನಿಮ್ಮ ಪಾತ್ರ ತುಂಬ ಸೊಗಸಾಗಿ ಮೂಡಿ ಬಂದಿದೆ. ಅದ್ರ ಬಗ್ಗೆ ಹೇಳಿ ಸರ್, ಬೇರೆ ಏನು ತಯಾರಿ ಮಾಡ್ಕೊಂಡಿದ್ರಿ ಈ ಪಾತ್ರಕ್ಕೋಸ್ಕರ? ಆ್ಯಕ್ಚುಲಿ ಒಬ್ಬ ಸೈಕಾಟ್ರಿಸ್ಟ್ ಪಾತ್ರ ಮಾಡಿಸಿರೋದು ನನ್ನ ಕೈಲಿ. ನಿರ್ದೇಶಕರು ಬಹಳ ಕ್ಲಿಯರ್ ಇದ್ರು. ಅಂದರೆ ಸರ್, ಡಾಕ್ಟರ್ಗಳು ಸಹಜವಾದ ಬಿಹೇವಿಯರ್ ಒಂಥರ ಇರುತ್ತೆ. ನಾನು ಒಂದಷ್ಟು ಜನ ಡಾಕ್ಟರ್ಸ್ನ ಭೇಟಿ ಮಾಡಿದ್ದೀನಿ. ಆದರೆ ಗಂಗಾಧರ್ ಸರ್ಗೆ ನನ್ನ ಪಾತ್ರ ಹೀಗೆ ಮಾತಾಡಬೇಕು ಸರ್, ಇಷ್ಟೇ ಗಂಭೀರವಾಗಿ ಮಾತಾಡಬೇಕು, ಆ ಪಾತ್ರ ಏನು ಯೋಚನೆ ಮಾಡ್ತಿದ್ದಂತ ಎದುರು ಕೂತಿರೋರ್ಗೆ ಗೊತ್ತಾಗಬಾರ್ದು ಅನ್ನುವಷ್ಟು ಕ್ಲಾರಿಟಿ ನನಗೆ ಕೊಟ್ಟರು. ಆಮೇಲೆ ಎಲ್ಲರೂ ಹೇಳ್ತಿದ್ದಾರೆ, ಈ ಸಿನಿಮಾದಲ್ಲಿ ಚೆನ್ನಾಗಿ ಕಾಣ್ತಿದ್ದೀರಾ, ನಿಮ್ಮ ಬಟ್ಟೆ ಚೆನ್ನಾಗಿದೆ, ಹಾಗೆ ಅಂತ ಹೇಳ್ತಿರ್ತಾರೆ. ಅದಕ್ಕೆ ಅದರ ಸಂಪೂರ್ಣ ಕ್ರೆಡಿಟ್ಟು ನಮ್ಮ ಕಾಸ್ಟ್ಯೂಮ್ ಡಿಸೈನರ್ ಶಿಲ್ಪಾ ಅವ್ರಿಗೆ, ಗಂಗಾಧರ್ ಸರ್ಗೆ, ಜೊತೆ ಕೆಲಸ ಮಾಡಿದಂಥ ಇಡೀ ಟೀಮ್ಗೆ ನಾನು ಕ್ರೆಡಿಟ್ ಕೊಡ್ತೀನಿ. ನಾನು ಆ ಥರ ಕಾಣಿಸ್ತೀನಿ ಅನ್ನೋಂತ ನನಗೆ ಗೊತ್ತಿರಲಿಲ್ಲ. ಸೊ ಹಾಗಾಗಿ ಆ ಪಾತ್ರದ ಬಗ್ಗೆ ಅಷ್ಟು ಒಲವು ಕಾಳಜಿ ಎಲ್ಲ ಇಟ್ಕೊಂಡಿದ್ರು ಗಂಗಾಧರ್ ಸರ್. ಆ ಕ್ಯಾರೆಕ್ಟರ್ ಮೇಲೆ ಅವ್ರಿಗಿದ್ದಂಥ ಪ್ರೀತಿನೇ ಆನ್ ಸ್ಕ್ರೀನ್ ಒಬ್ಬ ವಿಜಯ ರಾಘವೇಂದ್ರ ಈ ಥರ ಕಾಣ್ತಿದ್ದಾನೆ ಅನ್ನೋ ಹೆಸರು ನನಗೆ ಕೊಟ್ಟಿದೆ. ಓಕೆ, ಚಿತ್ರದಲ್ಲಿ ಅಭಿನಯಿಸಿರುವ ಕೋ ಆರ್ಟಿಸ್ಟ್ ಬಗ್ಗೆ ಏನು ಹೇಳ್ತೀರಿ? ಭಾವನಾ ರಾವ್ ಅವರು, ಶ್ರುತಿ ಪ್ರಕಾಶ್ ಅವರು, ಅಪರ್ಣಾ ಅಕ್ಕ, ರವಿ ಭಟ್ ಸರ್, ಅಫ್ಕೋರ್ಸ್ ನಮ್ಮ ಜೈ, ನಮ್ಮ ಸ್ನೇಹಿತರು, ಬಹಳ ಜನ. ಅಂದರೆ ಒಳ್ಳೊಳ್ಳೆ ಕಲಾವಿದರು ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಅಂದರೆ ಸಾಮಾನ್ಯವಾಗಿ ಇಂಥ ಪಾತ್ರಕ್ಕೆ ಇವರೇ ಸರಿಯೇನೋ ಅನ್ನೋ ಒಂದು ಆ ಮೊನೋಟನಿ ಇಲ್ಲ. ಈ ಪಾತ್ರ ಇವರು ಈ ಥರ ಮಾಡ್ತಾರೆ ಅಂತ ನಮಗೆ ಗೊತ್ತಿರಲಿಲ್ವಲ್ಲ ಅನ್ನೋ ಅಷ್ಟು ಮಟ್ಟಿಗೆ ಎಲ್ಲ ಕ್ಯಾರೆಕ್ಟರ್ಸು, ಎಲ್ಲ ಆ್ಯಕ್ಟರ್ಸು ನಮ್ಮ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದಾರೆ. ಆ್ಯಂಡ್ ಇಟ್ ವಾಸ್ ಫನ್. ಬೇಸಿಕಲಿ ಎಷ್ಟು ಗಂಭೀರವಾಗಿ ಕಾಣುತ್ತೋ ಅವ್ರು ಕೆಲಸ ಮಾಡ್ಬೇಕಾದ್ರೆ ಅಷ್ಟೇ ತಮಾಷೆಯಾಗಿ. ಯಾಕಂದ್ರೆ ಗಂಗಾಧರ್ ಸರ್ ಕೂಡ ಅಷ್ಟೇ, ಎಷ್ಟೋ ಸೀರಿಯಸ್ ಆಗಿ ಕೆಲಸ ಮಾಡ್ತಿದ್ರು ಕೂಡ ಒಂದು ವಾತಾವರಣ ಸ್ವಲ್ಪ ತಿಳಿಯಾಗಿರ್ಬೇಕು, ಒಂಚೂರು ನಗ್ನಾಗ್ತಾ ಇರ್ಬೇಕು ಎಲ್ಲರೂ ಅನ್ನೋ ಒಂದು ಮೈಂಡ್ ಸೆಟ್ ನಮ್ಮ ಗಂಗಾಧರ್ ಸರ್ಗೆ. ಈ ಚಿತ್ರದ ಮುಖಾಂತರ ಏನೋ ಒಂದು ಗುಡ್ ವಾಯ್ಸ್ ಬರ್ತಿದೆ. ಈ ರೀತಿಯಾದಂತಹ ಸಿನಿಮಾಗಳು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕು ಅನ್ನುವಂಥದ್ದು, ಇನ್ನೂ ಹೆಚ್ಚಿನ ಒಳ್ಳೊಳ್ಳೆ ಪಾತ್ರಗಳು, ಈ ರೀತಿಯಾದಂತಹ ವಿಭಿನ್ನವಾದಂತಹ ಪಾತ್ರಗಳನ್ನ ನಿಮ್ಮಿಂದ ಎಲ್ಲ ಕನ್ನಡ ಅಭಿಮಾನಿಗಳು ಅಪೇಕ್ಷಿಸ್ತಾ ಇದ್ದಾರೆ. ಅದ್ರ ಬಗ್ಗೆ ಏನು ಹೇಳ್ತೀರಾ? ಎಲ್ಲೋ ಮತ್ತೆ ನಾನು ನನ್ನ ನಿರ್ದೇಶಕರಿಗೆ, ನನ್ನ ನಿರ್ಮಾಪಕರುಗಳಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಮಾಲ್ಗುಡಿ ಡೇಸ್ ಸಿನಿಮಾ ಮಾಡಿದಾಗಲಿಂದ ಇರೋದು 2019 ನನಗೆ ಬೇರೆ ಬೇರೆ ಪಾತ್ರ ನನ್ನ ಕೈಲಿ ಆ್ಯಕ್ಟ್ ಮಾಡಿಸ್ಬೇಕು ಅನ್ನೋ ಆಸೆ ಎಲ್ಲ ಟೀಮ್ಗಳ ಹತ್ರನೂ ಇದೆ. ಅದು ಮಾಲ್ಗುಡಿ ಡೇಸ್ ಆದಮೇಲೆ ನಾನು ಮಾಡಿದಂಥ ಸೀತಾರಾಮ್ ಪಿನೋಯ್ ಕೇಸ್ ನಂಬರ್ 18 ಆಗಿರ್ಬೋದು, ಅದಕ್ಕೆ ಮುಂಚೆ ಮಾಡಿದಂಥ ಶಿವಯೋಗಿ ಪುಟ್ಟಯ್ಯಜ್ಜ ಆಗಿರ್ಬೋದು, ಅದಾದಮೇಲೆ ರಾಘು ಅಂತ ಸಿನಿಮಾ ಮಾಡಿದೆ, ಆಮೇಲೆ ಜೋಗ್ ಅಂತ ಮಾಡಿದೆ. ಈ ರೀತಿ ಬೇರೆ ಬೇರೆ ಪಾತ್ರನ ಕಲ್ಪನೆ ಮಾಡ್ಕೊಂಡು ಇದನ್ನು ಹೇಗಾರ ಮಾಡಿ ನನ್ನ ಕೈಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡು ಬರ್ತಾರಲ್ಲ, ನನಗೆ ಅದೇ ಭಾಳ ದೊಡ್ಡದು ನನಗೆ. ಆಮೇಲೆ ಈಗ ಒಂದು ಸಿನಿಮಾ ಗ್ರೇ ಗೇಮ್ಸ್ ಅಂತ ಮಾಡಿದ್ದೀವಿ, ಅದಕ್ಕೆ ಮುಂಚೆ ಮರೀಚಿ ಅಂತ ಮಾಡಿದೆ. ಅಂದರೆ ಬೇರೆ ಬೇರೆ ಕಥೆಗಳು ಇವಾಗ ಮಾಡ್ತಿರೋದು ಪೊಲೀಸ್ ಕ್ಯಾರೆಕ್ಟರ್ ಆಗಿರ್ಬೋದು ಅಥವಾ ಒಂದು ಸಸ್ಪೆನ್ಸ್ ಥ್ರಿಲ್ಲರೇ ಆಗಿರ್ಬೋದು. ಆದರೆ ಅದರ ಹಿನ್ನೆಲೆ ನಾವೇನು ಚೂಸ್ ಮಾಡ್ತೀವಿ, ಆ ಸಿನಿಮಾಯಿಂದ ಯಾವ ರೀತಿ ವಿಚಾರನ ಹೇಳೋಕ್ಕೆ ನಾವು ಇಷ್ಟಪಡ್ತಿದ್ದೀವಿ ಅನ್ನೋದು ಬಹಳ ದೊಡ್ಡ ವಿಚಾರ ಆಗುತ್ತೆ. ಸೊ ಹಾಗಾಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಬೇರೆ ಬೇರೆ ರೀತಿ ಪ್ರಯತ್ನ ಮಾಡ್ಬೋದು. ಅಂದರೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿದ್ರು ನಮ್ಮ ಜನ ಅದನ್ನು ತಗೋತಾರೋ ಇಲ್ವೋ ಗೊತ್ತಿಲ್ಲ. ಅಂದರೆ ಒಂದು ಕಥೆ ಎಷ್ಟು ಸರಳವಾಗಿರಬೇಕು ಅಂದರೆ ಅದನ್ನು ತುಂಬ ಎಫೆಕ್ಟಿವ್ ಆಗಿ ಹೇಳಬೇಕು. ಸೊ ಅದಕ್ಕೆ ಏನೇನು ಕಷ್ಟ ಬೀಳಬೇಕು, ಒಂದು ಪಾತ್ರ ಬರೀಬೇಕು, ಆ ಪಾತ್ರಕ್ಕೊಂದು ಗ್ರಾಫ್ ಬರೀಬೇಕು, ಆ ಕಥೆ ಬರೀಬೇಕು, ಅದಕ್ಕೆ ಸೀನ್ಸ್ ಬರೀಬೇಕು. ಈ ಸೀನ್ ಎಷ್ಟರ ಮಟ್ಟಿಗೆ ಅಂದರೆ ಹಲವಾರು ಪಾತ್ರಗಳು ಸಿಗ್ತವೆ, ಹಲವಾರು ಬೇರೆ ಬೇರೆ ಊರುಗಳಲ್ಲಿ ಎಷ್ಟೆಷ್ಟೋ ಇಂಟ್ರೆಸ್ಟಿಂಗ್ ಕಥೆ ಇರುತ್ತೆ. ಅದನ್ನು ಹುಡುಕಿ ತಂದು ಒಂದು ಒಳ್ಳೆ ಕಥೆ ಮಾಡಬೇಕು, ಒಳ್ಳೆ ಪಾತ್ರಗಳನ್ನ ಬರೀಬೇಕು, ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ಇದು ಆ್ಯಕ್ಚುಲಿ ಸ್ವಲ್ಪ ಕಷ್ಟದ ಕೆಲಸನೇ. ಆದರೆ ಕಷ್ಟಪಟ್ಟರೆ ತಾನೇ ಜನ ಕಷ್ಟಪಟ್ಟು ಮನೆಯಿಂದ ಆಚೆ ಬಂದು ಸಿನಿಮಾ ಥಿಯೇಟ್ರಿಗೆ ಬರೋದು. ಸೊ ಆ ಜವಾಬ್ದಾರಿನೂ ಕೂಡ ನಾವು ತಗೋಬೇಕು ಅಂತ ನನಗನ್ಸುತ್ತೆ. ಮುಂದೆ ಈ ರೀತಿಯಾದಂಥ ಒಂದು ಕ್ಯಾರೆಕ್ಟರ್ನ ಮಾಡಬೇಕು ಅಂತ ನಿಮಗೆ ಯಾವುದಾದ್ರೂ ಆ ಥರದ್ದೊಂದು ಡ್ರೀಮ್ ಇದೆಯಾ ಸರ್? ಯಾವುದಾದ್ರು ಈ ರೀತಿಯಾದಂಥ ಪಾತ್ರಗಳನ್ನ ನಾನು ಮಾಡಬೇಕು ಅನ್ನುವಂಥದ್ದು ಇದೆಯಾ? ನನಗೆ ಈ ಸ್ಪ್ಯಾಸ್ಟಿಕ್ ಪೇಷಂಟ್ಸ್ ಬರ್ತಾರೆ, ಅಂದರೆ ಅದು ಪ್ರಾಬ್ಲಿ ವಿಕಲಚೇತನ ಅಂತ ಹೇಳ್ತಾರಲ್ಲ, ಹಾಗೆ ಆ ಥರ ಚಾಲೆಂಜ್ ಸ್ಪೆಷಲ್ ಪೀಪಲ್, ಆ ಥರ ಒಂದು ಪಾತ್ರ ಮಾಡಬೇಕು ಅಂತ ನನಗೆ ಸುಮಾರು ವರ್ಷಗಳಿಂದ ಆಸೆ. ಯಾಕಂದರೆ ನಾನು ಚೆನ್ನೈಯಲ್ಲಿ ಆ್ಯಕ್ಟಿಂಗ್ ಕೋರ್ಸ್ ಮಾಡಿದಾಗ 2001 ಅಂಥದ್ದೇ ಒಂದು ಪಾತ್ರ ಮಾಡಿ ನನಗೆ ತಮಿಳ್ನಾಡು ಸ್ಟೇಟ್ ಅವಾರ್ಡ್ ಸಿಕ್ಕಿತ್ತು, ಒಂದು ಸ್ಪ್ಯಾಸ್ಟಿಕ್ ಪೇಷಂಟ್ ಪಾತ್ರ ಮಾಡಿ. ಒಳ್ಳೆ ಕಥೆ ಮಾಡ್ಬೋದು ಅದನ್ನ ಇಟ್ಕೊಂಡು ಅನ್ನೋ ಒಂದು ಥಾಟ್ ನನಗಿದೆ. ಅದ್ರ ಗೊತ್ತಿಲ್ಲ, ಅವಕಾಶ ಬಂದರೆ ಮಾಡ್ತೀನಿ. ಓಕೆ, ಇದುವರೆಗೂ ಯಾರೆಲ್ಲ ಚಿತ್ರನ ನೋಡಿಲ್ವೋ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಗ್ರೇ ಗೇಮ್ಸ್ ಚಿತ್ರ ಇನ್ನೂ ಯಾರೂ ನೋಡಿಲ್ಲ, ಅವ್ರಿಗೆ ಏನು ಹೇಳ್ತೀರಾ? ಆದಷ್ಟು ಬೇಗ ಸಿನಿಮಾ ನೋಡಿ, ಯಾಕಂದರೆ ಮತ್ತೊಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ.
ಒಳ್ಳೆ ಪಾತ್ರ ಆಗಿರ್ಬೋದು, ಒಳ್ಳೆ ಕಥೆ ಆಗಿರ್ಬೋದು. ವಿಜಯ ರಾಘವೇಂದ್ರ ಅವರು ಒಳ್ಳೆ ಕಥೆ ಸಿಗಬೇಕು ಅಂತ ಹೇಳ್ತಿರ್ತಾರೆ, ಒಳ್ಳೆ ಕಥೆ ಸಿಕ್ಕಿದೆ. ಅದರಲ್ಲಿ ಎಮೋಷನ್ ಚೆನ್ನಾಗಿರಬೇಕು ಅಥವಾ ಅವ್ರದ್ದು ಆ್ಯಕ್ಟಿಂಗ್ ಚೆನ್ನಾಗಿರಬೇಕು ಅಂತ ಹೇಳ್ತಾರೆ. ಸುಮಾರು ಜನ ನೋಡಿ ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಆಮೇಲೆ ಈ ಸಿನಿಮಾದಲ್ಲಿ ಒಂದು ಫ್ರೆಶ್ನೆಸ್ ಇದೆ, ಬೇರೆನೇ ಒಂದು ವಿಚಾರನ ಟ್ರೈ ಮಾಡಿದ್ದೀವಿ. ಥಿಯೇಟ್ರಿಂದ ಹೋದ್ಮೇಲೆ ಅಯ್ಯಯ್ಯೋ ನಮಗೆ ಮಿಸ್ ಆಗೋಯ್ತಲ್ಲ ಅಂತ ನೀವು ಬೇಸರ ಮಾಡ್ಕೊಂಡಾಗ ಇನ್ನೂ ಹೆಚ್ಚು ಬೇಸರ ನಮಗಾಗುತ್ತೆ, ಅಯ್ಯಯ್ಯೋ ನಮ್ಮ ಪ್ರಯತ್ನ ನಮಗೆ ತಲುಪಲಿಲ್ವಲ್ಲ ಅಂತ. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಿನಿಮಾ ನೋಡಿ ನಿಮ್ಮ ಪ್ರೀತಿಯನ್ನು ಕೊಡಿ ಅಂತ ನಾನು ಕೇಳ್ಕೊತೀನಿ ಅಷ್ಟೇ. ಸರ್, ಇಷ್ಟೊತ್ತು ನಿಮ್ಮ ಸ್ಪೆಷಲ್ ಟೈಮ್ನ ನಮಗೆ ಕೊಟ್ಟು ಈ ಗ್ರೇ ಗೇಮ್ಸ್ ಚಿತ್ರದ ಬಗ್ಗೆ ಹಲವಾರು ವಿಷಯಗಳ ಬಗ್ಗೆ ಸಾಕಷ್ಟು ನಿಮ್ಮ ವಿಷಯಗಳನ್ನ ವೆರಿ ಸ್ವೀಟ್ ಆ್ಯಂಡ್ ಹಂಬಲ್ ಆಗಿ ಏನಂತಾರೆ ನ್ಯಾಚುರಲ್ ಆಗಿ ನಿಮಗೆ ಏನು ಅನಿಸ್ತೋ ಅದನ್ನೆಲ್ಲ ಕೂಡ ನಮ್ಮ ಹತ್ರ ಶೇರ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಸೊ ಮಚ್. ಇದೆ ನನಗೆ ಒಂದು ಒಳ್ಳೆ ಅವಕಾಶ. ಯಾಕಂದರೆ ಸಿನಿಮಾ ಬಗ್ಗೆ ಮಾತಾಡೋದು ಮಾತ್ರ ಅಲ್ಲದೆ ಸಹಜವಾಗಿ ಸಾಕಷ್ಟು ವಿಚಾರಗಳನ್ನ ಒಂದು ಚರ್ಚೆ ಮಾಡಿದ ಥರ ಆಯಿತು. ಸರಿನೋ ತಪ್ಪೋ ಗೊತ್ತಿಲ್ಲ, ಅದನ್ನು ಹಂಚ್ಕೊಂಡಿದ್ದೀನಿ. ಯಾವಾಗಲೂ ಕೆಲಸ ಮಾಡಾದ್ಮೇಲೆ ಅದರಲ್ಲಿ ಏನಾದ್ರು ತಪ್ಪಿದ್ರೆ ನಾನು ತಿದ್ಕೊಂಡೇ ಬಂದಿದ್ದೀನಿ. ತಪ್ಪಿಲ್ಲ ಅಂದಾಗ ಇಲ್ಲ ಒಳ್ಳೆ ಕೆಲಸ ಮಾಡಿದ್ರೆ ಅಂತ ಹೇಳಿದಾಗ ಸ್ವಲ್ಪ ಖುಷಿ ಪಟ್ಟಿರೋದು ಉಂಟು. ಅವಾಗ ನಾನು ಖುಷಿ ಪಡೋದಕ್ಕಿಂತ ನಮ್ಮ ತಂದೆ ತಾಯಿ ಹೆಚ್ಚು ಖುಷಿ ಪಡ್ತಾರೆ. ಸೊ ಈ ಥರ ಇನ್ನೊಂದು ಅವಕಾಶ ನನಗೆ ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್.